ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಜೊತೆಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸುಗಮ ಸಂಗೀತದೊಂದಿಗೆ ಹೊಸ ಹೊಸ ಗೀತೆಗಳನ್ನು ಹಾಡುವುದನ್ನು ರೂಢಿಸಿಗೊಳಿಸಲಾಗುತ್ತದೆ. ಕಳೆದ 15 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳೊಂದಿಗೆ 4 ಆಲ್ಬಂಗಳನ್ನು ಹೊರತರಲಾಗಿದೆ. ಚಲನಚಿತ್ರ ಸಂಗೀತ ನಿರ್ದೇಶಕದೊಂದಿಗೆ ಜಿಟಿವಿ ಜೂನಿಯರ್ ಆಗಿದೆ. ಚಂದನ್ ಟಿವಿ ಕಾರ್ಯಕ್ರಮದಲ್ಲಿಯೂ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ ಜಿಲ್ಲೆಯ ಪ್ರತಿಭಟನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ. ಆಸಕ್ತರು ಹೆಸರು ನೋಂದಾಯಿಸಿಕೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಅಭ್ಯಾಸ ಮಾಡಿ ಇಲ್ಲಿ ಕೂಡ ಸ್ಥಳೀಯವಾಗಿ ತುಂಬಾ ಕಾರ್ಯಕ್ರಮಗಳನ್ನು ನೀಡಿದೆ. ಆದ್ಮೇಲೆ ನಾನು ಏನೋ ಒಂದು ಬೆಂಗಳೂರಲ್ಲಿ ಏನು ಸಾಧಿಸಬೇಕು ಅಂತ ಎಲ್ಲ ಕನಸನ್ನು ಇಟ್ಟುಕೊಂಡು ಕೆ ಗುರುರಾಜ್ ಅವರ ಹತ್ರ ನಾನು ಅಸಿಸ್ಟೆಂಟ್ ಆಗಿ ಆ ಪ್ರೋಗ್ರಾಮ್ನ ಒಂದು ಸಹಾಯಕನಾಗಿ ಕೆಲಸ ಮಾಡಿದೆ. ಅದೇ ತರ ಬರ್ತಾ ಮುಂಚೆ ಆಲ್ಬಮ್ ಅನ್ನ ನಾನು ಮಾಡಿದೆ. ಆ ಮೊದಲ ಒಂದು ಆಲ್ಬಮ್ನಲ್ಲಿ ನಾನು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಗೀತೆಯನ್ನು ನಾನು ಹಾಡಿಸಿದೆ ನನ್ನ ಸಂಗೀತದಲ್ಲಿ. ಅದು ಒಂದು ತುಂಬಾ ನನ್ನ ಜೀವನದಲ್ಲಿ ಒಂದು ದೊಡ್ಡ ಒಂದು ಘಟ್ಟ ಅದು. ಯಾಕಂದ್ರೆ ನಮ್ಮೆಲ್ಲರ ಒಂದು ಗಾಯಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಂದು ಮಾದರಿಗಳು, ನಮ್ಗೆ ಆರಾಧ್ಯತೆಗಳು, ಅವರ ಹತ್ರ ಹಾಡಿಸಿರೋದು ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ಕರ್ನಾಟಕದ ಒಂದು ರಾಯಚೂರಿನ ಒಂದು ಕಪ್ಪು ಮಣ್ಣಿನ ಪ್ರತಿಭೆ ಅಂತ ನಾನು ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಪಡ್ತೀನಿ. ಅದೇ ತರ ನಾನು 5 ಆಲ್ಬಮ್ಗಳನ್ನ ಭಾವಸ್ವರಾಗ, ಆಮೇಲೆ ಹೇದೇವಿ ಚೇತನವೇ, ಆಮೇಲೆ ಬಾರು ಹಾಡುವ ಕೋಗಿಲೆ, ಇದೇ ತರ ಒಂದು 5 ಆಲ್ಬಮ್ಗಳನ್ನ ನಾನು ಸಂಗೀತ ನಿರ್ದೇಶನವನ್ನು ಮಾಡಿದೆ. ಅದೇ ತರಹ ಜನಪ್ರಿಯ ವಾಹಿನಿ ಜಿ ಸರಿಗಮಪದಲ್ಲಿ ನಾನು ಗ್ರ್ಯಾಂಡ್ ಜೂರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕೂಡ 7 years ಇಂದ ಕಂಟಿನ್ಯೂ ಆಗಿ. ಆದ್ರೆ ಇದೆಲ್ಲ ನಾನು ಪ್ರಯತ್ನ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ, ಸಿನಿಮಾಗಳಲ್ಲಿ ಹಾಡಿದೆ, ಬಾಹುಬಲಿ ಕನ್ನಡ ವರ್ಷನ್ ಒಂದು ಗೀತೆ ನಾನು ಹಾಡಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಮನಸ್ಸಲ್ಲಿ ಏನೋ ಒಂದು ನೋವು ಇತ್ತು. ಎಂತ ನೋವು ಅಂದ್ರೆ, ನಾನು ರಾಯಚೂರಿಂದ ಹೋಗಿರೋದ್ರಿಂದ ರಾಯಚೂರಲ್ಲಿ ಏನೋ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡೋಣ, ನಂತರ ತುಂಬಾ ವಂಚಿತವಾದಂತ ಪ್ರತಿಭಾವಂತ ಗಾಯಕರು ಇರ್ತಾರೆ ಅಂತೇಳಿ ಮನಸ್ಸಲ್ಲಿ ತುಂಬಾ ವರ್ಷಗಳಿಂದ ನನ್ಗೆ ಕಾಡ್ತಾ ಇತ್ತು ಇದು. ಆಮೇಲೆ ಮನಸ್ಸಲ್ಲಿ ಯೋಚನೆ ಮಾಡಿದೆ, ಏನೋ ಒಂದು ಸಂಗೀತ ಒಂದು ಕಾರ್ಯಾಗಾರ ನಾನು ನೋಡಿದೆ. ನನ್ನ ಸ್ಥಳೀಯವಾಗಿ ಗಾಯಕರನ್ನೆಲ್ಲ ಅಬ್ಸರ್ವ್ ಮಾಡಿದೆ. ಆಮೇಲೆ ಇಲ್ಲಿ ಗಾಯಕರಿಗೂ ಅಲ್ಲಿ ಗಾಯಕರಿಗೂ ತುಂಬಾ ಟೆಕ್ನಿಕಲಿ ತುಂಬಾ ವ್ಯತ್ಯಾಸ ಇದೆ. ಪ್ರತಿಭಾವಂತರಿದ್ರು ಒಂದು ಟೆಕ್ನಿಕಲಿ ಏನೋ ಒಂದು ವ್ಯತ್ಯಾಸ ಇದೆ. ಆ ಟೆಕ್ನಿಕ್ ಅನ್ನು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಮ ರಾಯಚೂರಿನ ಗಾಯಕರು ಬೆಳಿಬಹುದು ಒಂದು ಮನಸ್ಸಲ್ಲಿ ಇತ್ತು, ಈ ಭಾವನೆ ಇತ್ತು. ತುಂಬಾ ವರ್ಷಗಳಿಂದ ಈ ಕನಸು ನನಸು ಮಾಡಿಕೊಳ್ಳೋಣ, ಒಂದು ಮ್ಯೂಸಿಕಲ್ ವರ್ಕ್ಶಾಪ್ ಮಾಡೋಣ ಅಂತ ಮನಸ್ಸಲ್ಲಿ ಬಂತು ನನಗೆ. ಒಂದು ಕಾರ್ಯಾಗಾರ ಮಾಡೋಣ, ಒಂದು ಕಾರ್ಯಾಗಾರ ಮಾಡಿದ್ರೆ ಎಷ್ಟಾಗುತ್ತೆ ಅಷ್ಟು ಈ ಕಾರ್ಯಾಗಾರ ಯಶಸ್ವಿಯಾದ್ರೆ 12ನೇ ತಾರೀಕು ನಾನು ಈ ಕಾರ್ಯಾಗಾರವನ್ನ ಇಟ್ಕೊಂಡಿದ್ದೆ. ಈ ಕಾರ್ಯಾಗಾರ ಯಶಸ್ವಿಯಾದ್ರೆ ಆಸಕ್ತರು ಬಂದ್ರೆ ಅವರನ್ನ ಟ್ರೈನ್ ಅಪ್ ಮಾಡಿ ಒಂದು ರಾಯಚೂರು ತುಂಬ ಬೃಹತ್ತಾದಂತ ಒಂದು ಪ್ರತಿಭಾವಂತ ಗಾಯಕರನ್ನ ನಾವು ಹುಟ್ಟಾಕ್ಬಹುದು. ಸಂಗೀತ ಕ್ಷೇತ್ರಕ್ಕೆ ಒಂದು ಶಾಸ್ತ್ರೀಯವಾಗಿ ಚೌಕಟ್ಟನ್ನು ಇಟ್ಕೊಂಡು ಅವ್ರಿಗೆ ಏನಾದ್ರೂ ಅವ್ರ ಬೆಳವಣಿಗೆ ಕಾರಣ ಆಗುವಂತ ರೀತಿಯಲ್ಲಿ ನಾವು ಕೂಡ ಆಗ್ಬೋದಲ್ಲ, ನಂತಹ ಹಲವಾರು ಗಾಯಕರನ್ನು ರಾಯಚೂರು ಹುಟ್ಟಾಕ್ಬೋದು ಒಂದು ಕನಸಿನೊಂದಿಗೆ ನಾನು ಒಂದು ಕಾರ್ಯಾಗಾರ 18ನೇ ತಾರೀಕು ಇಟ್ಕೊಂಡೆ. ಎಲ್ಲರೂ ನಾನು ಸ್ಥಳವನ್ನು ನೋಡ್ಕೊಂಡಾಗ ಈ ಸಂದರ್ಭದಲ್ಲಿ ಹುಲಿಗೆಪ್ಪ ಜಂಗ್ಲಿ, ಚಂದ್ರಶೇಖರ್, ಬಸುಲಿಂಗಪ್ಪ, ಈರಣ್ಣ, ನರಸಿಂಹಲು ಜಂಗ್ಲಿ ಇದ್ದರು.